ಈಗ ನಮ್ಮ ಕಾರ್ಯಕ್ರಮದ ಅ, ಪ್ರಮುಖ ಭಾಷಣಕಾರರಾದ ಶ್ರೀಯುತ ಎಂ.ಆರ್. ದತ್ತಾತ್ರಿ ಅವರು ತಮ್ಮ ನುಡಿ ನಮನವನ್ನು ಸಲ್ಲಿಸಲಿದ್ದಾರೆ. ಇವರು ಎಂ.ಆರ್. ದತ್ತಾತ್ರಿ ಅವರು ಕನ್ನಡದ ಸಮಕಾಲೀನ ಕಾದಂಬರಿಕಾರರು ಹಾಗೂ ಕವಿಗಳು ಮತ್ತು ಅಂಕಣಕಾರರು ಕೂಡ. ಇವರು IT ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಪ್ರಮುಖ ಕೃತಿಗಳು ದ್ವೀಪವ ಬಯಸಿ, ಮಸುಕು ಬೆಟ್ಟದ ದಾರಿ, ತಾರಾಬಾಯಿಯ ಪತ್ರ, ಒಂದೊಂದು ತಲೆಗೆ ಒಂದೊಂದು ಬೆಲೆ ಇತ್ಯಾದಿಗಳು ಪ್ರಸಿದ್ಧವಾಗಿವೆ ಮತ್ತು ಹಲವು ಪ್ರಶಸ್ತಿಗಳನ್ನು ಕೂಡ ಪಡೆದಿವೆ. ಇವರ ಕಾದಂಬರಿಗಳು ತೆಲುಗು ಮತ್ತು ಇಂಗ್ಲಿಷ್ಗೆ ಅನುವಾದಗೊಂಡಿವೆ. ದತ್ತಾತ್ರೇಯ ಅವರು ಇತ್ತೀಚೆಗಷ್ಟೇ ಫೇಸ್ಬುಕ್ನಲ್ಲಿ ಭೈರಪ್ಪನವರ ಬಗ್ಗೆ ಒಳ್ಳೆಯ ಲೇಖನವನ್ನು ಹಂಚಿಕೊಂಡಿದ್ದರು. ಅದನ್ನು ನಾವು ಓದಿ ತುಂಬ ಸಂತೋಷಪಟ್ಟಿದ್ವಿ. ಈಗ ಶ್ರೀಯುತ ದತ್ತಾತ್ರೇಯ ಅವರು ಜಲಪಾತ ಮತ್ತು ಸೃಷ್ಟಿ ಪ್ರಕ್ರಿಯೆ ಎಂಬ ವಿಷಯದ ಬಗ್ಗೆ ತಮ್ಮ ನುಡಿ ನಮನವನ್ನು ಸಲ್ಲಿಸಲಿದ್ದಾರೆ. ಎಸ್.ಎಲ್. ಭೈರಪ್ಪನವರು ಭಾರತೀಯ ಸಾಹಿತ್ಯ ವಲಯದಲ್ಲಿ ಸನ್ನಿವೇಶದಲ್ಲಿ ಎಷ್ಟು ಪ್ರಸಿದ್ಧರು ಮತ್ತು ಅವರ ಸಾಹಿತ್ಯ ಎಷ್ಟು ಚರ್ಚೆಗೊಳಗಾಗಿದೆ ಅಂದರೆ, ಏನನ್ನಾದರೂ ಹೊಸದು ಹೇಳೋದು ದೊಡ್ಡ ಸಾಹಸ ಆಗುತ್ತೆ. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಾನು ಭಾರತದ ಇತರ ಭಾಗಗಳಲ್ಲೂ ಅವ್ರು ಎಷ್ಟು ಪ್ರಸಿದ್ಧರು ಅನ್ನೋದನ್ನು ನಾನು ಖುದ್ದು ಕಂಡಿದ್ದೀನಿ. ಈಗ ಒಂದು 30 ವರ್ಷಗಳ ಹಿಂದೆ ನಾನು ಪುಣೆಯಲ್ಲಿ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಒಬ್ಬ ಮರಾಠಿ ಕಥೆಗಾರ ನನ್ನ ಜೊತೆ ಕೆಲಸ ಮಾಡೋನು, ಮಂದಾರ್ ಕಾಟ್ಕರ್ ಅಂತ, ಭಾಳ ಒಳ್ಳೆ ಕಥೆಗಾರ. ನಾನು ಅವನು ಭಾಳ ಹತ್ತಿರದ ಗೆಳೆಯರು. ಅವನು ಸಾಹಿತ್ಯದ ಚರ್ಚೆ, ಸಾಹಿತ್ಯದ ವಿಚಾರಗಳೆಲ್ಲ ಬಂದಾಗ ಅದೆಷ್ಟು ಭೈರಪ್ಪನವ್ರನ್ನ ಕೋಟ್ ಮಾಡೋನು ಅಂದರೆ ನನಗೆ ಹೊಟ್ಟೆ ಉರಿ ಆಗೋದು. ಅವ್ರು ನಮ್ಮವ್ರಲ್ವಾ, ಅವ್ರು ನಮಗೆ ಸೇರಿದವರು, ಇವನೇನು ಅಷ್ಟೊಂದು ಕೋಟ್ ಮಾಡೋದು ಅಂತ. ಅಂದರೆ ಒಬ್ಬ ಬರಹಗಾರನಿಗೆ, ಅದರಲ್ಲೂ ದೇಸಿ ಭಾಷೆಯ ಬರಹಗಾರನಿಗೆ ಸಿಗಬಹುದಾದ ಅತಿ ದೊಡ್ಡ ಗೌರವ ಇದು. ಮತ್ತು ಅವರ ಬಗ್ಗೆ ಮಾತನಾಡೋದಕ್ಕೆ ವಿಚಾರಗಳು ಅದೆಷ್ಟು ವಿಶಾಲವಾಗಿವೆ ಅಂದರೆ ಸುಲಭವಾಗಿ ಕಳೆದು ಹೋಗ್ಬಿಡ್ತೀವಿ. ಅದಕ್ಕೆ ಇವತ್ತು ನಾನೇನು ಮಾಡ್ತಾಯಿದ್ದೀನಿ, ನನಗೆ ಕೊಟ್ಟಿರೋ 30 ನಿಮಿಷದಲ್ಲಿ ಒಂದೇ ಒಂದು ಕಾದಂಬರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಜಲಪಾತ ಮತ್ತು ಒಂದೇ ಒಂದು ವಿಚಾರ, ಅದೆತ್ತು ಸೃಷ್ಟಿಯ ವಿಚಾರಗಳು, ಸೃಷ್ಟಿಕ್ರಿಯೆಯ ವಿಚಾರಗಳು. ಜಲಪಾತ ಭೈರಪ್ಪನವರ ಆರಂಭಿಕ ಕಾದಂಬರಿಗಳಲ್ಲಿ ಒಂದು. ಅದು ಅವರ 5ನೇ ಕಾದಂಬರಿ. ಧರ್ಮಶ್ರೀ, ದೂರ ಸರಿದರು, ವಂಶವೃಕ್ಷ, ಮತದಾನ, ಆಮೇಲೆ ಜಲಪಾತ. 1967ರಲ್ಲಿ ಬರೆದಿದ್ದಾರೆ ಅದನ್ನು. ಬಹುಶಃ ಅವರ ಎಲ್ಲ ಕಾದಂಬರಿಗಳಲ್ಲಿ ಅತಿ ಕಡಿಮೆ ಆವೃತ್ತಿಯನ್ನು ಕಂಡಿರುವ ಮತ್ತು ಅತಿ ಕಡಿಮೆ ಚರ್ಚಿತವಾಗಿರುವ ಕಾದಂಬರಿ ಅಂದರೆ ಜಲಪಾತ ಇರಬೇಕು. ಇವತ್ತಿನ್ನೂ ಕೂಡ ಜಲಪಾತ ಇಲ್ಲ. ಆದರೆ ಈ ಕಾದಂಬರಿ ನನಗೆ ಅಚ್ಚುಮೆಚ್ಚಿನ ಕಾದಂಬರಿ. ಯಾಕೆಂದರೆ ನನಗೆ ಇಷ್ಟವಾಗಿದ್ದು ಇದರ ವಸ್ತು. ಇದು ಕಲೆಯ ಸೃಷ್ಟಿ, ಕಲೆಯ ಅಭಿವ್ಯಕ್ತಿ, ಹೀಗೆ ಕಲೆಯ ಮೇಲಿನ ವಸ್ತುವನ್ನು ಹೊಂದಿರುವ ಕಾದಂಬರಿ. ಇದರಲ್ಲಿ ಸೃಷ್ಟಿಕ್ರಿಯೆಯೇ ವಸ್ತು, ಜೀವ ಸೃಷ್ಟಿ ಮತ್ತು ಕಲೆಯ ಸೃಷ್ಟಿ ಎರಡು. ಮತ್ತು ಈ ಕಾದಂಬರಿಯಲ್ಲಿ ಹೆಚ್ಚು ಕಡಿಮೆ ಮೊದಲ ಪುಟದಿಂದ ಕೊನೆಯ ಪುಟದವರೆಗೆ ಒಬ್ಬ ಕಲಾವಿದನ ಅಂತರಂಗ, ಅವನ ತುಮುಲಗಳು, ಅವನ ಅಂತರ್ಮುಖತೆ ಇವೇ ಬರ್ತವೆ. ಇದು ಒಂದು ಬಗೆಯಲ್ಲಿ ಒಬ್ಬ ಕಲಾವಿದನ ಆತ್ಮಕತೆ. ಅಂದರೆ ಇದನ್ನು ಇವರು ಒಬ್ಬ ಕಲಾವಿದನ ದೃಷ್ಟಿನಲ್ಲಿ ಉತ್ತಮ ಪುರುಷದಲ್ಲಿ ಬರೆದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಇದರ ವಸ್ತುನೇ ಆಗಿದೆ. ಮತ್ತೆ ನೀವು ಇನ್ನೊಂದು ಬಗೆಯಲ್ಲಿ ಇದು ಕಲಾವಿದ ಭೈರಪ್ಪನವರ ಒಳಮುಖದ ಕತೆ. ಈ ಕಾದಂಬರಿಯಲ್ಲಿ ಬರುವ ನಾಯಕ ಶ್ರೀಪತಿ ಅಂತ ಅವನ ಹೆಸರು. ಇದು ಓದಬೇಕಾದ್ರೆ ಅವನ ಮುಖವನ್ನು ನನಗೆ ತರುಣ ಭೈರಪ್ಪನವರ ಮುಖವಲ್ಲದೆ ಬೇರೆ ರೀತಿಯಲ್ಲಿ ಊಹೆ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ. ನೀವು ಹಾಗೆ ನೋಡಿದ್ರೆ ಒಂದು ಭೈರಪ್ಪನವರನ್ನು ಹೋಲುವ ಇದು ಮೊದಲ ಕಾದಂಬರಿ ಅಲ್ಲ. ನನಗೆ ಗೊತ್ತು, ಗೃಹಭಂಗ ಅವರ ಕಥೆನೇ, ಆದರೆ ಅದು ಅವರ ಚಿಕ್ಕ ವಯಸ್ಸಿಂದದ್ದು. ಅವರ 2ನೇ ಕಾದಂಬರಿ ಇದೆಯಲ್ಲ, ದೂರ ಸರಿದರು,
ಅದರಲ್ಲಿ ಮುಖ್ಯ ಪಾತ್ರ ಆನಂದ ಅಂತ ಬರ್ತಾನೆ. ಅವನು ಈ ಕಾದಂಬರಿ ಶ್ರೀಪತಿ ಭೈರಪ್ಪನವ್ರನ್ನ ಹೋಲೋದಕ್ಕಿಂತ ಜಾಸ್ತಿ ಹೋಗ್ತಾನೆ. ಅವನೊಬ್ಬ ಕಾದಂಬರಿಕಾರ ಮತ್ತೆ ಅವನೊಬ್ಬ ತತ್ವಶಾಸ್ತ್ರಜ್ಞ, ಅಲ್ಲಿ ಊಹೆ ಮಾಡ್ಕೊಳ್ಳಿ. ಮತ್ತೆ ಈ ಜಲಪಾತ ಕಾದಂಬರಿ ಇದೆಯಲ್ಲ, ಸರಿ ಜಲಪಾತ ಅಲ್ಲ, ಎರಡನೇದು ದೂರ ಸರಿದರು, ಅದು ಒಂದು ರೀತಿಯಲ್ಲಿ ಈ ಜಲಪಾತ ಕಾದಂಬರಿಗೆ ಡ್ರಾಫ್ಟ್ ವರ್ಷನ್. ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ, ಆ ಜಲಪಾತದಲ್ಲಿ ನಾನು ಮತ್ತೆ ದೂರ ಸರಿದೂರಿನಲ್ಲಿ ಒಂದು ದೃಶ್ಯ ಬರುತ್ತೆ. ಅವನ ಆನಂದ ಒಂದು ಸಲ ಆ ಮಾಣಿಕ್ಯದಾರ ಜಲಪಾತದ ಮುಂದೆ ಹೋಗಿ ನಿಂತು, ನಮ್ಮ ಬಾಬಾ ಬುಡನ್ಗಿರಿನಲ್ಲಿದೆಯಲ್ಲ ಮಾಣಿಕ್ಯದಾರ ಜಲಪಾತ, ಅದನ್ನು ಹೋಗಿ ಅಲ್ಲಿ ನಿಂತು ಅದನ್ನು ವರ್ಣಿಸೋದಕ್ಕೆ ಹೋಗಿ ಒಂದು ರೀತಿಯ ಹತಾಶೆಯನ್ನು ಅನುಭವಿಸ್ತಾನೆ. ಅವನಿಗೆ ವರ್ಣಿಸೋದಕ್ಕೆ ಆಗೋದಿಲ್ಲ. ಒಂದು ಸಣ್ಣ ಪ್ಯಾರಾಗ್ರಾಫ್ನಲ್ಲಿ ಬರುತ್ತೆ, ಒಂದು ನಾಲ್ಕು ಸಾಲಿನಲ್ಲಿ ಬರುತ್ತೆ. ಅದರ ವಿಸ್ತೃತ ರೂಪವೇ ಈ ಜಲಪಾತ ಕಾದಂಬರಿ. ನಾನು ನನ್ನ ಮುಂದಿನ ಮಾತುಗಳನ್ನು ಹೇಳೋಕ್ಕಿಂತ ಮುಂಚೆ ಇದರ ಕಥೆಯನ್ನು ನಿಮಗೆ ಭಾಳ ಸಾರಾಂಶದ ಹೇಳ್ತೀನಿ, ಭಾಳ ಚಿಕ್ಕದಾಗಿ ಹೇಳ್ತೀನಿ. ಯಾಕೆಂದರೆ ಅದು ನನ್ನ ಮುಂದಿನ ಮಾತಿಗೆ ಅದು ಕನೆಕ್ಟ್ ಆಗುತ್ತೆ. ಇದರಲ್ಲಿ ಕತೆ ಅಂತ ದೊಡ್ಡದಾಗಿಲ್ಲ. ಬಹುಶಃ ಇದರ ಕಡಿಮೆ ಜನಪ್ರಿಯತೆಗೆ ಅದು ಒಂದು ಕಾರಣ. ಮುಂಬೈನಲ್ಲಿ ಒಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಇದೆ. ಅಲ್ಲಿ 2 ಜೋಡಿಗಳು, 2 ದಂಪತಿಗಳಿದ್ದಾರೆ, ಶ್ರೀಪತಿ ಮತ್ತು ವಸುಂಧರ, ನಾಡಗೌಡ ಮತ್ತು ಸುಧಾ ಅಂತ. ಶ್ರೀಪತಿ ಕಲಾವಿದ, ಚಿತ್ರಕಲಾವಿದ. ಅವನ ಹೆಂಡತಿ ವಸುಂಧರ ಹಾಡುಗಾರ್ತಿ. ಈ ಕಡೆ ನಾಡಗೌಡ ವೆಟರ್ನರಿ ಡಾಕ್ಟರ್, ವೆಟರ್ನರಿ ರಿಸರ್ಚರ್. ಅವನದು ಏನಪ್ಪ ಸಂಶೋಧನೆ ಅಂದರೆ, ಈ ದನಗಳಲ್ಲಿ ಉತ್ತಮ ತಳಿ ಮತ್ತು ಸಾಧಾರಣ ತಳಿ ಅಂತ ವಿಂಗಡಿಸಿ ಕಂಡುಹಿಡಿದು ಉತ್ತಮ ತಳಿಯನ್ನು ಮಾತ್ರ ಸಂತಾನೋತ್ಪತ್ತಿಗೆ ಉಪಯೋಗಿಸ್ಕೊಂಡ್ರೆ ಸಮಾಜಕ್ಕೆ ಅದು ಲಾಭ ಆಗುತ್ತೆ ಅನ್ನೋದು ಅವನ ಸಂಶೋಧನೆ. ಇದು ಸೆಟಪ್, ಇದು ಕಾದಂಬರಿಯ ಸೆಟಪ್. ಇದು ಬಿಟ್ಟರೆ ಈ ಕಾದಂಬರಿ ಮತ್ತೆ 4-5 ಪ್ಲಾಟ್ ಪಾಯಿಂಟ್ಗಳಲ್ಲಿ ಹೋಗುತ್ತೆ. ಪ್ಲಾಟ್ ಪಾಯಿಂಟ್ ಅಂತ ಹೇಳೋದಕ್ಕಿಂತ ಥೀಮ್ ಪಾಯಿಂಟ್, ಯಾಕೆಂದರೆ ಬರೆಯೋರಿಗೆ ಗೊತ್ತಿರುತ್ತೆ ಪ್ಲಾಟ್ ಪಾಯಿಂಟ್ ತುಂಬ ಟೈಟಾಗಿ ಕನೆಕ್ಟ್ ಆಗಿರುತ್ತೆ, ಇವು ತುಂಬ ಲೂಸ್ಲಿ ಕನೆಕ್ಟೆಡ್. ಹಾಗಾಗಿ ಇವು ಥೀಮ್ ಪಾಯಿಂಟ್ ಅಂತ ಹೇಳ್ಬೋದು. ಸಮಾನಾಂತರವೂ ಹೋಗುತ್ತವೆ ಈ 5 ಪಾಯಿಂಟ್ಗಳು. ಒಂದು, ಶ್ರೀಪತಿ ವಸುಂಧರ ಜೊತೆ ಜೋಗ ಜಲಪಾತಕ್ಕೆ ಹೋಗ್ತಾನೆ. ಜೋಗ ಜಲಪಾತದ ಚಿತ್ರ ಬರೀಬೇಕು ಅಂತ. ಆದರೆ ಅವನಿಗೆ ಜೋಗ ಜಲಪಾತದ ಚಿತ್ರ ಬರೆಯೋಕ್ಕಾಗೋದಿಲ್ಲ, ಹತಾಶೆಯನ್ನು ಅನುಭವಿಸ್ತಾನೆ. ಅದನ್ನು ವಿವರವಾಗಿ ಮಾತಾಡ್ತೀನಿ. ಅದು ಒಂದು ಜೋಗ ಜಲಪಾತದ ಭೇಟಿ. ಎರಡನೇದು, ಶ್ರೀಪತಿ ಇವನು ಡಾಕ್ಟರ್ ನಾಡಗೌಡನ ಜೊತೆ ಮುಂಬೈಯ ಒಂದು ಕಸಾಯಿಖಾನೆಗೆ, ಬಾಂದ್ರಾದಲ್ಲಿರೋ ಒಂದು ಕಸಾಯಿಖಾನೆಗೆ ಭೇಟಿ. ಅಲ್ಲಿ ದೃಶ್ಯ ಭೀಕರವಾಗಿರುತ್ತೆ. ಸಾವಿರಾರು ದನಗಳನ್ನು ಅಲ್ಲಿ ಸಾಯಿಸ್ತಾ ಇರ್ತಾರೆ, ಕೊಲ್ತಾ ಇರ್ತಾರೆ. ಅದು ನೋಡಲಾರ್ದೆ ಶ್ರೀಪತಿ ತಲೆ ತಿರುಗಿ ಬೀಳ್ತಾನೆ. ಅದು ಅವನ ಜೀವನದ ಒಂದು ತಿರುವಾಗುತ್ತೆ. ಅದು ಎರಡನೇದು, ಅದನ್ನು ನಾನು ನಿಮಗೆ ವಿವರವಾಗಿ ಮಾತಾಡ್ತೀನಿ. ಮೂರನೇದು, ವಸುಂಧರ ಅವರ 2ನೇ ಮಗುವಿನ ಗರ್ಭಿಣಿ ಆಗ್ತಾಳೆ. ಆಗ ಶ್ರೀಪತಿ ಅವಳ ಚಿತ್ರಗಳನ್ನು ಬರೀತಾನೆ. ತಿಂಗಳಿಗೆ 1 ಚಿತ್ರದಂತೆ 8 ಚಿತ್ರ ಬರೀತಾನೆ. ಎಲ್ಲಿ ಬರೀತಾನೆ ಅಂದರೆ, ಮುಂಬೈ ಮತ್ತು ಪುಣೆ ಮಧ್ಯೆ ಲೋನಾವಾಲಾ ಬರ್ತಲ್ಲ, ಖಂಡಾಲ ಘಾಟ್, ಅಲ್ಲಿ ನಿಸರ್ಗದ ಮಧ್ಯೆ ಅವಳನ್ನು ಕೂರಿಸಿ ಚಿತ್ರಗಳನ್ನು ಬರೀತಾರೆ. ಭಾಳ ಸುಂದರವಾದ ಭಾಗ ಇದೆ. ಇಲ್ಲಿ ಕವಿ ಭೈರಪ್ಪ ಅವ್ರನ್ನ ಕಾಣ್ತೀರಾ ನೀವು. 4ನೇದು, ಈ ನಾಡಗೌಡ ಇರ್ತಾನಲ್ಲ ಇನ್ನೊಬ್ಬ, ಅವನದ್ದು ಸಂಶೋಧನೆ ಒಂಥರ ಒಂದು ವಿಪರೀತಕ್ಕೆ ಹೋಗ್ಬಿಡುತ್ತೆ. ಅವನ ಸಂಶೋಧನೆಯನ್ನು ತನ್ನ ಮೇಲೆ ಅನ್ವಯಿಸ್ಕೊಂಡು, ತನ್ನ ವಂಶದಲ್ಲಿ ಕೆಲವು ರೋಗಗಳಿದೆ, ಹಾಗಾಗಿ ನಾನು ಸಂತಾನೋತ್ಪತ್ತಿಗೆ ಅರ್ಹನಲ್ಲ ಅಂತ ಅವನೇನು ಮಾಡ್ತಾನೆ, ಗುಟ್ಟಾಗಿ ಹೋಗಿ ವ್ಯಾಸೆಕ್ಟಮಿ ಮಾಡಿಸ್ಕೊಂಬಂದ್ಬಿಡ್ತಾನೆ. ಮಕ್ಕಳಾಗದ ಹಾಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಬಂದ್ಬಿಡ್ತಾನೆ. ಅದು ಗೊತ್ತಾಗಿ ಅವನ ಹೆಂಡತಿ ಸುಧಾ, ಅವಳಿಗೆ ದುಃಖ ತಡ್ಕೊಳ್ಳೋಕ್ಕಾಗೋದಿಲ್ಲ, ಅವಳು ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಕೊನೆಯಲ್ಲಿ ಅವಳ ಸಾವು
ಇವನ ಸಾವಿಗೂ ಕೂಡ ಕಾರಣವಾಗುತ್ತೆ. ಬಹಳ ದುರಂತ ಕೊನೆಯನ್ನ ಕಾಣುತ್ತೆ ಅವರಿಬ್ಬರ ಸಂಸಾರ. 5ನೇದು, ಇವೆಲ್ಲ ಈ ಅಸಹಜತೆಗೆ ಮತ್ತು ತಮ್ಮ ಕಲೆ ಸಹಜವಾಗಿ ವ್ಯಕ್ತವಾಗದೇ ಇರೋದಕ್ಕೆ ಮುಂಬೈಯೇ ಕಾರಣ ಅಂತ ಶ್ರೀಪತಿ ಮತ್ತು ವಸುಂಧರ ಮುಂಬೈ ಬಿಟ್ಟು ಹಳ್ಳಿಗೆ ಬರ್ತಾರೆ. ಇದು ನಮ್ಮ ಕಾರಂತರ ಪಾಪ್ಯುಲರ್ ಮರಳಿ ಮಣ್ಣಿಗೆ ಫಾರ್ಮುಲಾ. ಮರಳಿ ಮಣ್ಣಿಗೆ ಚಿಗುರಿದ ಕನಸು, ಹಳ್ಳಿಗೆ ಹೋಗ್ಬಿಟ್ರೆ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗಿಬಿಡ್ಬೇಕು. ಬಟ್ ಇವ್ರಿಗೆ ಆಗೋದಿಲ್ಲ. ಇವ್ರು ಮತ್ತೇನು ಮಾಡ್ತಾರೆ, ಕಥೆಯ ಕೊನೆಯ ಪುಟದಲ್ಲಿ ಮುಂಬೈಗೆ ವಾಪಸ್ ಹೋಗ್ತಾರೆ. ನೀವು ಕಥೆ ಅಂತ ನೋಡಿದ್ರೆ ಇಷ್ಟೇ ಇರೋದು. ಈ 5 ಪಾಯಿಂಟ್ಗಳು ಹೆಚ್ಚು ಕಮ್ಮಿ ಸಮಾನಾಂತರವಾಗಿ ಹೋಗುತ್ತೆ, ಜಾಸ್ತಿ ಕನೆಕ್ಟ್ ಆಗಿದ್ದೇನೆ. ಆದರೆ ಇವೆಲ್ಲ ಮಾತಾಡೋದು ಒಂದೇ ವಿಚಾರನ, ಸೃಷ್ಟಿಕ್ರಿಯೆ, ಕಲೆಯ ಸೃಷ್ಟಿ ಮತ್ತು ಜೀವ ಸೃಷ್ಟಿ. ಒಂದು ಕಡೆ ಕಲಾವಿದನ ಭಾವನಾತ್ಮಕ ದೃಷ್ಟಿಯಿಂದ, ಇನ್ನೊಂದು ಕಡೆ ಒಬ್ಬ ವಿಜ್ಞಾನಿಯ ವೈಚಾರಿಕ ದೃಷ್ಟಿಯಿಂದ ಸೃಷ್ಟಿಕ್ರಿಯೆಯನ್ನು ಇದು ಶೋಧಿಸುತ್ತೆ. ಮತ್ತೆ ಅವುಗಳ ಮಿತಿಯನ್ನು ತೋರಿಸುತ್ತೆ, ಅವರ ದೃಷ್ಟಿಯ ಮಿತಿಯನ್ನು ತೋರಿಸುತ್ತೆ. ಒಂದು ಬಗೆಯಲ್ಲಿ ಒಬ್ಬ ಕಾದಂಬರಿಕಾರನಾಗಿ ಮತ್ತು ಒಬ್ಬ ತತ್ವಶಾಸ್ತ್ರಜ್ಞನಾಗಿ ಒಂದು ಕಾದಂಬರಿಯಂತಹ ಒಂದು ಸೃಜನಾತ್ಮಕ ಬರವಣಿಗೆಯಲ್ಲಿ ಹೇಗೆ ಸಮತೋಲನವನ್ನು ಸಾಧಿಸಬಹುದು ಅನ್ನುವ ಪ್ರಯೋಗವನ್ನು ಭೈರಪ್ಪನವರು ಈ ಕಾದಂಬರಿಯಲ್ಲಿ ಮಾಡಿದ್ದಾರೆ. ನಿಮಗೆ ಗೊತ್ತಿರುತ್ತೆ, ಭೈರಪ್ಪನವರ ಅಧ್ಯಯನ ವಸ್ತು, ಅಕಾಡೆಮಿಕ್ ವಸ್ತು ಸೌಂದರ್ಯ ಮೀಮಾಂಸೆ, ಎಸ್ಥೆಟಿಕ್ಸ್, ಫಿಲಾಸಫಿ ಆಫ್ ಆರ್ಟ್. ಅವರ ಯಾವುದಾದರೂ ಕಾದಂಬರಿಯಲ್ಲಿ ಸೌಂದರ್ಯ ಮೀಮಾಂಸೆಯೇ ವಸ್ತುವಾಗಿ ಬಂದಿದ್ದರೆ, ಸೃಷ್ಟಿಕ್ರಿಯೆಯೇ ವಸ್ತುವಾಗಿ ಬಂದಿದ್ದರೆ ಅದು ಇದರಲ್ಲಿ ಜಲಪಾತದಲ್ಲಿ. ಅವರೆಲ್ಲ ಕಾದಂಬರಿನಲ್ಲೂ ಮೌಲ್ಯ ಮೀಮಾಂಸೆ ದಂಡಿಯಾಗಿ ಬರುತ್ತೆ, ವಿಸ್ತಾರವಾಗಿರುತ್ತೆ. ಆದರೆ ಸೃಷ್ಟಿಕ್ರಿಯೆ ಬರೋದು ಇದು ಈ ಕಾದಂಬರಿ. ನಾನೀಗ 1-2 ಥೀಮ್ಗಳನ್ನು ಸ್ವಲ್ಪ ವಿವರವಾಗಿ ಮಾತನಾಡಿ ಆಮೇಲೆ ಮಾತು ಮುಗಿಸ್ತೀನಿ. ನನಗೆ ಸ್ವಲ್ಪ ಗಂಟ್ಲೆಲ್ಲ ಕಟ್ಬಿಟ್ಟಿದೆ, ಹುಷಾರಿಲ್ಲ. ಇದು ಮೊದಲ ಥೀಮ್ ಪಾಯಿಂಟ್ ಜೋಗ ಜಲಪಾತ. ಶ್ರೀಪತಿ ಮತ್ತೆ ವಸುಂಧರ ಜೋಗ ಜಲಪಾತಕ್ಕೆ ಹೋಗಿದ್ದಾರೆ. ಜಲಪಾತ ತುಂಬಿ ಹರಿತಾ ಇದೆ. ಅವರಲ್ಲಿ ಬಯಸಿ 3-4 ದಿನ ಇರ್ತಾರೆ. ಇನ್ನು ಶ್ರೀಪತಿ ಏನು ಮಾಡ್ತಾನೆ, ಪ್ರತಿದಿನ ಜಲಪಾತದ ಮುಂದೆ ನಿಂತು ಅದರ ಚಿತ್ರ ಬರೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಪ್ರತಿದಿನ ಹತಾಶೆಯನ್ನು ಅನುಭವಿಸ್ತಾನೆ. ಆ ಜಲಪಾತದ ಲಯ, ರಭಸ, ಅದರ ಶಕ್ತಿಪಾತ, ಅದರ ವಿಸ್ತಾರ, ಅದರ ಬೋರ್ಗರ್ ಯಾವುದೋ ಒಂದು ಚಿತ್ರದಲ್ಲಿ ಬರೋದು. ಮತ್ತು ನೀವು ಇನ್ನೊಂದು ಪಾಯಿಂಟ್ ನೆನಪಲ್ಲಿಟ್ಟಿರಬೇಕು, ಇವನು ಬಹಳ ಪ್ರತಿಭಾವಂತ ಚಿತ್ರಕಾರ. ಅಷ್ಟಾದರೂ ಅವನಿಗೆ ನಿರಾಶೆ ಆಗುತ್ತೆ. ಒಂದು ದಿನ ಚಿತ್ರ ಮುಗಿಸಿದಾಗ ಒಂದು ಮಾತು ಹೇಳ್ತಾನೆ ನೋಡಿ, ತಾಂತ್ರಿಕ ದೃಷ್ಟಿಯಿಂದ ಪೂರ್ಣವಾದ ಆದರೆ ಆತ್ಮಶಕ್ತಿಯ ಮಟ್ಟಿಗೆ ಸತ್ತು ಹೋದ ಚಿತ್ರವೊಂದನ್ನು ಬರೆದೆ. ಅಂದರೆ ಒಬ್ಬ ಕಲಾವಿದನ ದುಃಖ ನೋಡಿ. ಇದು ಬಹಳ ಖುಷಿಯಾಗಿ ಉತ್ಸಾಹದಲ್ಲಿ ಜೋಗ ಜಲಪಾತಕ್ಕೆ ಬಂದವನು ದುಃಖದಿಂದ ಹಿಂತಿರುಗ್ತಾನೆ. ಅಂದರೆ ನಿಸರ್ಗದ ಮುಂದೆ ತನ್ನ ಕಲೆ ಕ್ಷುಲ್ಲಕ ಅನ್ನಿಸ್ಬಿಡುತ್ತೆ ಅವನಿಗೆ. ಇನ್ನೊಂದು ಕಡೆ ಅದೇ ಸಮಯದಲ್ಲಿ ಆ ಜೋಗ ಜಲಪಾತದ ಭೇಟಿಯ ಸಂದರ್ಭದಲ್ಲೇ ವಸುಂಧರ ಏನು ಮಾಡ್ತಾಳೆ, ಅವಳು ಹಾಡುಗಾರ್ತಿ. ಅವಳು ಆ ಜೋಗದ ಶಬ್ದಕ್ಕೆ, ಅದರ ಬೋರ್ಗರತಕ್ಕೆ ಶ್ರುತಿ ಸೇರಿಸಿ ಹಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಅವಳು ಕೂಡ ನಿರಾಶೆಯನ್ನು ಅನುಭವಿಸ್ತಾಳೆ. ಅವಳು ಏನು ಮಾಡಿರ್ತಾಳೆ, ಮುಂಬೈಯಲ್ಲಿ ಹಾಡು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಲ್ಲಿ ಅಕ್ಕಪಕ್ಕದ ಮನೆಗಳಿಗೆ ಕೇಳದೇ ಇರಲಿ, ಮುಂಬೈ ಅಪಾರ್ಟ್ಮೆಂಟ್ಗಳು ಗೊತ್ತಲ್ಲ, ಕೇಳದೇ ಇರಲಿ ಅಂದ್ಬಿಟ್ಟು ಅವಳು ಏನು ಮಾಡಿರ್ತಾಳೆ, ಹಾರ್ಮೋನಿಯಮ್ಮಿಗೆ ಒಂದು ರಬ್ಬರ್ ಶೀಟ್ ಹಾಕಿರ್ತಾಳೆ. ಆ ರಬ್ಬರ್ ಶೀಟು ಇಲ್ಲಿ ಜೋಗ ಜಲಪಾತದಲ್ಲಿ ಪದೇ ಪದೇ ಅಡ್ಡ ಬರುತ್ತೆ. ಅಂದರೆ ಒಂದರ್ಥದಲ್ಲಿ ಇಬ್ಬರಿಗೂ ಜೋಗ ಜಲಪಾತದಲ್ಲೂ ಕೂಡ ಮುಂಬೈ ಜೀವನ ಅಡ್ಡ ಬರುತ್ತೆ ಅವರ ಕಲೆಯ ಅಭಿವ್ಯಕ್ತಿಗೆ.
ಇಲ್ಲಿ ಇವರಿಬ್ಬರೇ ಅಲ್ಲ, ಇನ್ನೊಬ್ಬ ಕಲಾವಿದ ನಿಂತಿದ್ದಾನೆ, ಒಬ್ಬ ಬರಹಗಾರ ನಿಂತಿದ್ದಾನೆ. ಯಾರದು? ಜಲಪಾತವನ್ನ ತನ್ನ ಆತ್ಮತೃಪ್ತಿಗೆ ತೃಪ್ತಿಯಾಗುವಂತೆ ಶಬ್ದಗಳಲ್ಲಿ ಹಿಡಿಯಲಾಗದ ದೂರ ಸರಿದರುನ ಆನಂದ ನಿಂತಿದ್ದಾನೆ, ಅಲಿಯಾಸ್ ಎಸ್ ಎಲ್ ಭೈರಪ್ಪ. ಅದೃಶ್ಯ ರೂಪದಲ್ಲಿ ನಿಂತಿದ್ದಾರೆ. ಈ ಮೂವರು ಕಲಾವಿದರಿಗೂ, ಒಬ್ಬ ಬರಹಗಾರ, ಒಬ್ಬ ಚಿತ್ರಗಾರ, ಮತ್ತೊಬ್ಬಳು ಹಾಡುಗಾರ್ತಿ, ಎದುರಿನ ಜಲಪಾತ ಅವರ ಕಲೆಯ ಮಿತಿಯನ್ನ ತೋರಿಸುತ್ತವರಿಗೆ. ಈ ಘಟನೆ ಮೂಲಕ ಭೈರಪ್ಪನವರು ಸೌಂದರ್ಯ ಮೀಮಾಂಸೆಯ ಒಂದು ಮೂಲಭೂತ ಪ್ರಶ್ನೆಯನ್ನ ಕೇಳ್ತಾರೆ. ನಮ್ಮ ಕಲೆಯಲ್ಲಿ ಪ್ರಕೃತಿಯನ್ನ ಹಿಡಿಯಲು ಸಾಧ್ಯವೇ? ಇದು ಇವತ್ತಿನ ಪ್ರಶ್ನೆ ಅಲ್ಲ, ಇದು ಯುಗಗಳ ಪ್ರಶ್ನೆ. ಇದು ನನಗೆ ಈ ಪ್ರಶ್ನೆ ನಾನು ಬರಿಬೇಕಾದ್ರೆ ಇಲ್ಲಿ ನನಗೊಂದು ಪದ್ಯ ನೆನಪಾಯಿತು. ಜಾಯ್ಸ್ ಕಿಲ್ಮರ್ದು ಒಂದು ಪದ್ಯ, ಟ್ರೀಸ್ ಅಂತ. ಈ ಪದ್ಯನ ಲಾಸ್ ಏಂಜಲೀಸ್ ಸೆಂಟ್ರಲ್ ಲೈಬ್ರರಿಯಲ್ಲಿ ದೊಡ್ಡದಾಗಿ ಪ್ರಿಂಟ್ ಮಾಡಿ ಗೋಡೆ ಮೇಲೆ ಹಾಕಿದ್ದಾರೆ. ಅದ್ಭುತವಾದ ಪದ್ಯ ಅದು. ಅದೇನು ಹೇಳುತ್ತೆ ಅಂದರೆ, ಐ ಶಲ್ ನೆವರ್ ಸಿ ಎ ಪೊಯಮ್ ಲವ್ಲಿ ಆಸ್ ಎ ಟ್ರೀ ಅಂತಾನೆ. ಮರಕ್ಕೆ ಜೀವ ಇದೆ, ಮರದ ಮೇಲಿನ ಪದ್ಯಕ್ಕೆ ಜೀವ ಇಲ್ಲ. ಮರಕ್ಕೆ ಜೀವ ಇದೆ, ಮರದ ಮೇಲಿನ ಚಿತ್ರಕ್ಕೆ ಜೀವ ಇಲ್ಲ, ಅಷ್ಟೆ. ನಾವು ಇದನ್ನ ಬೇರೆ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಎಂಥ ಬಡಕಲು ಮರವು ಒಂದು ಉತ್ಕೃಷ್ಟ ಪದ್ಯಕ್ಕಿಂತ ಲಕ್ಷ ಆಯಾಮಗಳಲ್ಲಿ ಮೇಲಿರುತ್ತೆ. ಆ ಯಾವ ಆಯಾಮಗಳನ್ನು ನಾವು ಕಲೆಯಲ್ಲಿ ಹಿಡಿದಿಡೋದಕ್ಕಾಗ. ಇದು ಕಲೆಯ ಮಿತಿ. ಜೋಗ ಜಲಪಾತದಲ್ಲಿ ಶ್ರೀಪತಿ ಬೇಜಾರು ಮಾಡಿಕೊಂಡು ಮುಂಬೈಗೆ ಹಿಂತಿರುಗಿದ್ದು ಈ ಕಾರಣಕ್ಕೆ. ಇದನ್ನ ಈ ನಮ್ಮ ಭಾರತೀಯ ಸೌಂದರ್ಯ ಮೀಮಾಂಸೆನಲ್ಲೂ ಕೂಡ ಇದು ಬರುತ್ತೆ. ಚಿತ್ರದುರ್ಗ ನ್ಯಾಯ ಕೇಳಿದಿರಲ್ವ? ಈಗ ನೋಡಿ, ನಾನೊಂದು ಕುದುರೆಯ ಚಿತ್ರ ಬರೆದು ನಿಮಗೆ ತೋರಿಸಿ ಇದು ಏನು ಅಂದರೆ ನೀವು ಕುದುರೆ ಅಂತೀರ. ನಾನು ತಕ್ಕಮಟ್ಟಿಗೆ ಬರೆದಿದ್ರೆ ನೀವು ಅದು ಕಾಗದ ಅಂತ ಹೇಳೋದಿಲ್ಲ. ನಮಗಿದು ಬಹಳ ಸಿಲಿಯಾಗಿ ಕಾಣುತ್ತೆ. ಆದರೆ ಮನುಷ್ಯನ ಅದ್ಭುತಗಳಲ್ಲಿ ಒಂದು ಇದು ಕಲೆಯನ್ನ ಗುರುತಿಸುವುದು. ಆದರೂ ಚಿತ್ರದ ಕುದುರೆ ನಿಜ ಕುದುರೆಗಿಂತ ಬಹಳ ಸಪ್ಪಿಯಾಗಿ ಕಾಣುತ್ತೆ. ಈಗ ಹೇಳೋದು ಕಿಲ್ಮರ್ ಪದ್ಯ, ಯಾಕೆಂದ್ರೆ ಅದು ಕಲೆಯ ಮಿತಿ. ಅದಕ್ಕೆ ನಾನೇನು ಮಾಡಬೇಕು? ನಿಮ್ಮನ್ನ ಎಕ್ಸೈಟ್ ಮಾಡೋದಕ್ಕೆ, ನಿಮ್ಮನ್ನ ಕನ್ವಿನ್ಸ್ ಮಾಡೋದಕ್ಕೆ ನನ್ನ ಬುದ್ಧಿಶಕ್ತಿ, ನನ್ನ ಕಲ್ಪನೆ ಉಪಯೋಗಿಸ್ಬೇಕು. ಕುದುರೆಗೆ ರೆಕ್ಕೆ ಕಟ್ಟಬೇಕು, ಕುದುರೆಯನ್ನು ಆಕಾಶದಲ್ಲಿ ಹಾರಿಸ್ಬೇಕು. ನಾನು ಹಾಗೆ ಮಾಡುತ್ತಿದ್ದ ಹಾಗೇನೆ ಚಿತ್ರದ ಕುದುರೆ ನಿಜ ಕುದುರೆಯಿಂದ ಪೂರ್ತಿ ಬೇರೆ ಆಗುತ್ತೆ, ಬೇರೆ ಆಬ್ಜೆಕ್ಟೇ ಆಗ್ಬಿಡುತ್ತೆ. ಇದು ಕಲೆಯ ಪ್ಯಾರಾಡಾಕ್ಸ್. ಇದು ಸಾರಿ, ಮತ್ತೆ ಚೂರ್ ಮೇಲ್ ಮಾಡ್ತೀವಿ. ಇದು ಕಲೆಯ ಪ್ಯಾರಾಡಾಕ್ಸ್. ನೀವು ಇನ್ನೂ ಸೂಕ್ಷ್ಮವಾಗಿ ನೋಡಿದ್ರೆ ಇದು ನಮ್ಮ ಬುದ್ಧಿಮತ್ತೆಯ ಪ್ಯಾರಾಡಾಕ್ಸ್, ನಮ್ಮ ಇಂಟೆಲಿಜೆನ್ಸ್ ಪ್ಯಾರಾಡಾಕ್ಸ್ ಕೂಡ. ಇದು ಕಲೆ ತೆಗೆದು ನೀವು ಏನು ಸಬ್ಸ್ಟಿಟ್ಯೂಟ್ ಮಾಡಿ ಪ್ರಕೃತಿಯ ಎದುರು ಅದು ಹಾಗೆ ಆಗುತ್ತೆ. ಈ ಜಲಪಾತದ ದೃಶ್ಯ ಇದೆಯಲ್ಲ, ಇದು ಕಲಾಮೀಮಾಂಸೆಗೆ ಭೈರಪ್ಪನವರ ಒಂದು ಅದ್ಭುತ ಕೊಡುಗೆ. ಬೇರೆಯವ್ರ ಮಾತು ಹೋಗ್ಲಿ, ನಾವು ಕನ್ನಡಿಗರು ಕಲೆಯ ವಿಮರ್ಶೆಯ ಮಾತಾಡಬೇಕಾದ್ರೆ ಖಂಡಿತಕ್ಕೂ ಇದನ್ನ ಒಂದು ರೆಫರೆನ್ಸ್ ಆಗಿ ಇಟ್ಕೋಬಹುದು, ಒಂದು ಮಾದರಿಯಾಗಿ ಇಟ್ಕೊಳ್ಬಹುದು. ಇನ್ನು ನಾನು ಎರಡನೇ ಪಾಯಿಂಟಿಗೆ ಬರ್ತೀನಿ. ಎರಡನೇ ಪಾಯಿಂಟು, ಶ್ರೀಪತಿ ಡಾಕ್ಟರ್ ನಾಡಗೌಡನ ಜೊತೆ ಮುಂಬೈಯ ಬಾಂದ್ರಾದ ಕಸಾಯಿಖಾನೆಗೆ ಭೇಟಿ ಕೊಡ್ತಾನೆ. ಬಹಳ ದೊಡ್ಡ ಕಸಾಯಿಖಾನೆ ಅದು. ಈಗ ಅದು ಬಾಂದ್ರಾದಲ್ಲಿ ಇಲ್ಲ, ಈಗ ಅದು ಈಸ್ಟ್ ಮುಂಬೈ ಡಿಯೋನಾನ್ನಲ್ಲಿ ಮೂವ್ ಆಗಿದೆ. ಅದು ಇನ್ನೂ ದೊಡ್ಡದಾಗಿದೆ.
ಅಲ್ಲಿಯ ದೃಶ್ಯ ಭೀಕರವಾಗಿದೆ. ಸಾವಿರಾರು ದನಗಳನ್ನ ಅಲ್ಲಿ ವಧಿಸ್ತಾ ಇದ್ದಾರೆ. ಆ ದನಗಳ ಕಾಲು ಕಟ್ಟಿ ಅವುಗಳನ್ನು ಕೆಡವಿ ಮೊದಲು ಅವಳ ಕುತ್ತಿಗೆಯ ಒಂದು ನಾಳ ಕುಯ್ದು ರಕ್ತವನ್ನು ಬಸಿದುಕೊಂಡು ಆಮೇಲೆ ಅವುಗಳನ್ನು ಮಾಂಸಕ್ಕಾಗಿ ತುಂಡು ಮಾಡ್ತಾ ಇದ್ದಾರೆ. ಆ ಮಾರಣ ಹೋಮವನ್ನು ನೋಡಲಾಗದೆ ಶ್ರೀಪತಿ ತಲೆ ತಿರುಗಿಬಿಟ್ಟ. ಇದು ಇದು ಈ ಭಾಗ ಅದೆಷ್ಟು ಎಫೆಕ್ಟಿವ್ ಆಗಿದೆ ಅಂದರೆ ಇದು ಖಂಡಿತ ಇದು 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 ಖುದ್ದು ಭೈರಪ್ಪನವರ ಅನುಭವ. ನನಗೆ ಹಾಗೆ ಕೇಳಿದ ನೆನಪು ಹಿಂದೆಲ್ಲೋ ಅವರು ಅದನ್ನು ಅವರೇ ಭೇಟಿ ಕೊಟ್ಟಿದ್ದು. ಅಂದರೆ ಇಲ್ಲಿ ತಲೆ ತಿರುಗಿ ಬೀಳುವ ಶ್ರೀಪತಿ ನಿಜಕ್ಕೂ ಎಸ್ ಎಲ್ ಭೈರಪ್ಪನವರೇ. ಅದೇ ಅವನ ಪಕ್ಕ ನಾಡಗೌಡ ಇದ್ದಾನಲ್ಲ, ಅವನಲ್ಲಿ ಏನೋ ನಡೀತಾನೆ ಇಲ್ಲ ಅನ್ನೋ ಹಾಗೆ ಅವನ ಕೆಲಸ ಮಾಡ್ಕೊಳ್ತಾ ಇದ್ದಾನೆ. ಅವನ ಕೆಲಸ ಏನೋ ಒಂದು ಸಂಶೋಧನೆ, ಕೊಲೆಯಾದ ಪ್ರಾಣಿಯ ಜನನಾಂಗ ಮತ್ತು ಇತರ ಒಳ ಅಂಗಾಂಗಗಳನ್ನು ಪರಿಶೀಲನೆ ಮಾಡಿ ಅದು ಉತ್ತಮ ತಳಿಯೋ ಸಾಧಾರಣ ತಳಿಯೋ ಅಂಥೇಳಿ ನೋಟ್ ಮಾಡ್ಕೊಳ್ಳೋದು. ಹಿಂದೆ ಡಿಸ್ನಿ ಅಲ್ಲ, ಡಿಸ್ಕವರಿ ಚಾನಲಲ್ಲಿ ವರ್ಲ್ಡ್ಸ್ ಡರ್ಟಿಯೆಸ್ಟ್ ಜಾಬ್ಸ್ ಅಂತ ಹೇಳಿ ಒಂದು ಸೀರೀಸ್ ಬರ್ತಾ ಇತ್ತು. ಇದು ಅದಕ್ಕೆ ಹೋಗುತ್ತಿದ್ದ. ಈ ಕಸಾಯಿಖಾನೆ ದೃಶ್ಯದ ಮೂಲಕ ಭೈರಪ್ಪನವರು ನಮ್ಮ ಮಾನವೀಯ ಚಿಂತನೆಗಳ ಒಂದು ಮಿತಿಯನ್ನು ತೋರಿಸ್ತಾರೆ. ಏನದು? ಒಂದು ಕಲ್ಪನಾತೀತ ಹಿಂಸೆಯ ಮುಂದೆ, ಒಂದು ಘೋರ ಹಿಂಸೆಯ ಮುಂದೆ ನಮ್ಮೆಲ್ಲ ಚಿಂತನೆಗಳು, ನಮ್ಮ ತತ್ವಶಾಸ್ತ್ರ, ದರ್ಶನಗಳು, ನಮ್ಮ ಪುರಾಣಗಳು, ನಮ್ಮ ಸೈನ್ಸ್, ಟೆಕ್ನಾಲಜಿ, ಅಕೌಂಟೆನ್ಸಿ, ಮೆಡಿಕಲ್ ಪ್ರತಿಯೊಂದು ತಲೆ ತಿರುಗಿ ಮೂರ್ಛೆ ಹೋಗುತ್ತೆ, ಗೋತ ಹೊಡೆಯುತ್ತೆ. ಉದಾಹರಣೆಗೆ ಹಿಟ್ಲರ್ನ ಹೋಲೋಕಾಸ್ಟ್ ನೆನೆಸ್ಕೊಳ್ಳಿ. ಗ್ಯಾಸ್ ಚೇಂಬರ್ನಲ್ಲಿ ಯಾವ ಚಿಂತನೆಗಳು ಉಳ್ಕೊಂಡು ಇದು ಅಲ್ಲಿ ಬರುತ್ತಿದೆ. ಈ ಶ್ರೀಪತಿ ಪ್ರಜ್ಞೆ ತಪ್ಪಿ ಬೀಳುವ ದೃಶ್ಯ ಇದೆಯಲ್ಲ, ಇದು ನನಗೆ ಏನನ್ನ ನೆನಪಿಸ್ತು ಅಂದರೆ ದ ಟುರಿನ್ ಹಾರ್ಸ್ ಕೇಳಿದ್ದೀರಾ? ಇಟಲಿಯ ಟುರಿನ್ ಅನ್ನೋ ಒಂದು ಊರಿನಲ್ಲಿ ಹೋದ ಶತಮಾನದ ಮಹಾನ್ ತತ್ವಶಾಸ್ತ್ರಜ್ಞ ಫೆಡ್ರಿಕ್ ನೀಶೆ ಮನೆಯಿಂದ ಆಚೆಗೆ ಬರ್ತಾನೆ. ಎದುರುಗಡೆ ರಸ್ತೆಯಲ್ಲಿ ಒಂದು ಕುದುರೆಗೆ ಹೇಗೆ ಹೊಡಿತಾ ಇರ್ತಾನೆ ಅಂದರೆ ಇವನಿಗೆ ಅದನ್ನ ನೋಡೋದಕ್ಕೆ ಆಗೋದಿಲ್ಲ. ಅಳ್ತಾ ಹೋಗಿ ಆ ಕುದುರೆನ ತಬ್ಬಿಕೊಂಡು ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಅವತ್ತು ಮನಸ್ಸಿನ ಸ್ಥಿಮಿತವನ್ನು ಕಳ್ಕೊಂಡವನು, ಮೆಂಟಲ್ ಬ್ರೇಕ್ ಡೌನ್ ಆದವನು 11 ವರ್ಷ ನರಳಿ ಕೊನೆಗೆ ಸಾವನ್ನಪ್ತಾನೆ. ಒಬ್ಬ ಮಹಾನ್ ತತ್ವಶಾಸ್ತ್ರಜ್ಞನ ಸಾವು ಹೀಗಾಗುತ್ತೆ. ಇದನ್ನೇ ನಿಮಗೆ ನೆನಪಿರ್ಬೋದು, ಡಾಸ್ಟೋವ್ಸ್ಕಿಯ ಕ್ರೈಮ್ ಅಂಡ್ ಪನಿಷ್ಮೆಂಟಲ್ಲೂ ಇದೇ ಒಂದು ಥರದೊಂದು ಘಟನೆ ಬರುತ್ತೆ. ಅಲ್ಲೂ ಒಂದು ಹುಡುಗ ಅಪ್ಪನ ಜೊತೆ ಹೋಗ್ತಾ ಇರುತ್ತೆ. ಒಂದು ಕುದುರೆಗೆ ಇದೇ ಸೀನೆ. ಒಬ್ಬ ಕುದುರೆ ಹೇಗೆ ಹೊಡಿತಾ ಇರ್ತಾನೆ ಅಂದರೆ ಆ ಕುದುರೆ ಸತ್ತೇ ಹೋಗುತ್ತೆ ರಸ್ತೆ ಮೇಲೆ. ಈ ಮಗು ಹೋಗಿ ಕುದುರೆನ ತಬ್ಕೊಳ್ಳುತ್ತೆ, ಅಪ್ಪ ಇವನು ಯಾಕೆ ಹೀಗೆ ಮಾಡ್ದ ಅಂತ. ಅವತ್ತು ಆ ಮಗುವಿನ ಸೂಕ್ಷ್ಮ ಭಾವಗಳೆಲ್ಲ ಸತ್ತೋಗ್ಬಿಡುತ್ತೆ. ಮುಂದೆ ಅವನೇ ಒಬ್ಬ ಕೊಲೆಗಾರ ಆಗ್ತಾನೆ. ಡಾಸ್ಟೋವ್ಸ್ಕಿ ಇದನ್ನು ಮೊದಲು ಬರೆದಿದ್ದು, ನೀಶೆ ಜೀವನದಲ್ಲಿ ಆಮೇಲೆ ಆಗಿದ್ದಿದ್ದು. ಅಂದರೆ ಇದು ನಮ್ಮ ಚಿಂತನೆಯ ಗಡಿ, ಚಿಂತನೆಯ ಮಿತಿ, ತತ್ವಶಾಸ್ತ್ರದ ಗಡಿ. ಇದರ ಮುಂದೆ ಅದಕ್ಕೆ ಪ್ರಪಾತವಿದೆ. ಇದನ್ನ ದಾಟೋದಕ್ಕೆ ಅಷ್ಟೇನಾ? 5 ನಿಮಿಷನಾ? ನಾನು ಹಾಗಾದ್ರೆ ನನ್ನ ಬೇಕಷ್ಟು ಜಂಪ್ ಮಾಡ್ಬೇಕಾಗತ್ತೆ. ನಾನೊಂದು 30-35 ನಿಮಿಷಕ್ಕೆ ನಾನು ಪ್ಲಾನ್ ಮಾಡಿದ್ದೆ. ಇದನ್ನ ದಾಟೋದಕ್ಕೆ ಕಲೆಗೆ ಒಂದು ವ್ಯವಸ್ಥೆ ಇರ್ಬೋದು, ಆದರೆ ಖಂಡಿತ ಇದಕ್ಕೆ ಕಲೆಗೊಂದು ವ್ಯವಸ್ಥೆ ಇರ್ಬೋದು, ಅದು ತತ್ವಶಾಸ್ತ್ರಕ್ಕೆ ಖಂಡಿತ ಇದನ್ನು ದಾಟೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ.
ತತ್ವಶಾಸ್ತ್ರಕ್ಕಿರೋ ಒಂದೇ ಒಂದು ಉಪಕರಣ ಅಂದರೆ ಪ್ರಶ್ನೆಗಳನ್ನು ಕೇಳೋದು. ಅದು ಬುದ್ಧಿಯ ಸಾಧನ, ಅದು ಭಾವದ್ದಲ್ಲ. ಹಾಗಾಗಿ ಅದಕ್ಕೆ ವಾಟ್ ಈಸ್ ದಟ್ ಅರ್ಥ ಆಗುತ್ತೆ, ಹೌ ಡಸ್ ದಟ್ ಫೀಲ್ ಅದಕ್ಕೆ ಅರ್ಥ ಆಗೋದಿಲ್ಲ. ಅಲ್ಲಿ ಸೇತುವೆಯಾಗಿ ಸಾಹಿತ್ಯ ಬರಬೇಕಾಗುತ್ತೆ. ಇದನ್ನ ಕಾದಂಬರಿಯ ಕೊನೆಯ ವಾಕ್ಯ ಬಹಳ ಸೂಚ್ಯವಾಗಿ ಬಹಳ ಚೆನ್ನಾಗಿ ಹೇಳುತ್ತೆ. ಶ್ರೀಪತಿ ಹಳ್ಳಿಗೆ ಬಂದಿದ್ದಾನೆ, ಹಳ್ಳಿಯಿಂದ ವಾಪಸ್ ಹೋಗ್ತಾ ಇದ್ದಾನೆ ಮುಂಬೈಗೆ. ಆಗ ಅವನು ಹೇಳುವ ಮಾತು ನೋಡಿ, ಇದು ಕೊನೆ ವಾಕ್ಯ ಇದು ಕಾದಂಬರಿಲಿ. ನಾನು ಮತ್ತೊಂದು ದಿನ ಬಾಂದ್ರಾಕ್ಕೆ ಹೋಗಿ ಮತ್ತೊಮ್ಮೆ ಕಸಾಯಿಖಾನೆಯನ್ನು ನೋಡಿ ಚಿತ್ರ ಬರೆಯುವ ಪ್ರಯತ್ನ ಮಾಡಬೇಕು. ಅಂದರೆ ಇದು ಕಲೆಯ ಸಂಕಲ್ಪ. ಇದು ಕಲೆಯು ಹಿಂಸೆಯನ್ನು ದಾಟುವ ಬಗೆ. ಮತ್ತೆ ಇದು ಬರೀ ಶ್ರೀಪತಿಯ ಮಾತಲ್ಲ, ನನಗನ್ಸು ಮಟ್ಟಿಗೆ ಇದು ಭೈರಪ್ಪನವರ ಅಂತರಂಗದ ಮಾತು. ಅವರು ಬದುಕಿನ ಒಂದು ಹಂತದಲ್ಲಿ ಒಂದು ಕವಲು ದಾರಿನಲ್ಲಿ ನಿಂತು ತತ್ವಶಾಸ್ತ್ರದ ಮಾರ್ಗ ತಗೊಳ್ಬೇಕೋ ಸಾಹಿತ್ಯದ ಮಾರ್ಗ ತಗೊಳ್ಬೇಕೋ ಅನ್ನುವ ಒಂದು ಪ್ರಶ್ನೆ ಅವರಿಗೆ ಎದುರಾದಾಗ ಅವರು ತಮ್ಮನ್ನ ಕೇಳ್ಕೊಂಡಿರಬಹುದಾದ ಮಾತಿದು. ಹಾಗಾಗಿ ನನಗೆ ಈ ಜಲಪಾತ ಕಾದಂಬರಿ ತುಂಬ ಮುಖ್ಯ ಆಗುತ್ತೆ. ಮತ್ತೆ ಇಲ್ಲಿ ನೀವು ತತ್ವಶಾಸ್ತ್ರ ತೆಗೆದುಬಿಟ್ಟು ಸೈನ್ಸ್, ಟೆಕ್ನಾಲಜಿ, ಮೆಡಿಕಲ್ ಸೈನ್ಸ್ ಏನು ಬೇಕಾದರೂ, ಅಕೌಂಟೆನ್ಸಿ ಏನು ಬೇಕಾದರೂ ಹಾಕಿ, ಅಲ್ಲಿ ಭೈರಪ್ಪನವರ ಬದಲು ಆ ಕವಲಿದಾರಿನಲ್ಲಿ ನಾವೇ ಇರ್ತೀವಿ. ಮತ್ತೆ ಈ ಭಾಗದ ಬರವಣಿಗೆ ಕುರಿತು ನಾನು ಒಂದು ಮಾತು ಹೇಳಬೇಕು. ಇದು ಈ ಕಾದಂಬರಿ ಕಲೆಯ ಕುರಿತಾಗಿದ್ದರೂ ಇಲ್ಲಿ ಉಪಯೋಗಿಸಿರುವ ತಂತ್ರ ಸೌಂದರ್ಯ ನಿಗ್ರಹ, ಅಂದರೆ ಎಸ್ಥೆಟಿಕ್ ರಿಸ್ಟ್ರೈಂಟ್. ನಾನಾಗಲೇ ಹೇಳಿದಾಗೆ ದನದ ಕುತ್ತಿಗೆ ಕತ್ತರಿಸಿ ಅದರ ರಕ್ತವನ್ನು ಒಂದು ಬಾಂಡ್ಲೆಯಲ್ಲಿ ತೆಗೆದು ಅದನ್ನು ಒಂದು ದೊಡ್ಡ ಡ್ರಮ್ಮಿಗೆ ತುಂಬ್ತಾ ಇರ್ತಾರೆ. ಭೀಕರವಾದ ದೃಶ್ಯ, ಸಾವಿರಾರು ದನಗಳ ರಕ್ತ ಆ ಡ್ರಮ್ನಲ್ಲಿರುತ್ತೆ. ಅದನ್ನ ಬರಿಬೇಕಾದ್ರೆ ಭೈರಪ್ಪನವರು ಯಾವ ಭಾಷೆಯ ಅಲಂಕಾರವೂ ಇಲ್ಲದೆ ಬಹಳ ಸರಳವಾಗಿ ಸರಳ ಪದಗಳನ್ನು ಉಪಯೋಗಿಸಿ ಬರೀತಾರೆ. ಇದು ಬಹಳ ಪರಿಣಾಮಕಾರಿಯಾದ ತಂತ್ರ. ಇದು ಅಂದರೆ ಒಂದು ಹಿಂಸೆಯ ಮುಂದೆ ಕಲೆ ಮತ್ತು ಭಾಷೆ ಹೇಗೆ ಬೆತ್ತಲಾಗುತ್ತೆ ಅನ್ನೋದನ್ನು ತೋರಿಸೋ ತಂತ್ರ ಇದು. ನೀವು ಶಿಂಡರ್ಸ್ ಲಿಸ್ಟ್ ಸಿನಿಮಾ ನೋಡಿರ್ಬೋದು. ಅದರಲ್ಲಿ ಅದು ಇಡೀ ಸಿನಿಮಾ, ಅದು ಹಾಲೋಕಾಸ್ಟ್ ಮೇಲೆ ಸಿನಿಮಾ, ಅದು ಇಡೀ ಸಿನಿಮಾನ ಅವನು ಕಪ್ಪು ಬಿಳುಪಿನಲ್ಲಿ ತೆಗೆದಿದ್ದಾನೆ. ರಕ್ತ ಅಲ್ಲಿ ಕಪ್ಪಾಗಿ ಹರಿಯುತ್ತೆ. ಯಾಕೆ? ಎಸ್ಥೆಟಿಕ್ ರಿಸ್ಟ್ರೈಂಟ್ ಅದು. ಅಂದರೆ ಅದನ್ನು ಬಣ್ಣ ತೋರಿಸ್ತಿದ್ದ ಹಾಗೆ ನಿಮಗೆ ವಿಜುವಲ್ ಸ್ಟಿಮ್ಯುಲೇಷನ್ ಆಗುತ್ತೆ. ನಿಮಗೆ ಆ ಹಿಂಸೆಯಿಂದ ನಿಮ್ಮ ಫೋಕಸ್ ಮೂವ್ ಆಗುತ್ತೆ. ಅದಕ್ಕೋಸ್ಕರ ಉಪಯೋಗಿಸ್ತಾರೆ. ಇಲ್ಲಿ ಭೈರಪ್ಪನವರು ಅದನ್ನೇ ಉಪಯೋಗಿಸಿದ್ದಾರೆ. ಮಿನಿಮಲ್ ಎಸೆನ್ಷಿಯಲ್ ವರ್ಡ್ಸಲ್ಲಿ ಬರೆದಿದ್ದಾರೆ. ಅದ್ಭುತವಾದ ಭಾಗ ಇದು. ಮತ್ತು ಅದಕ್ಕೆ ಸಮಯ ಇಲ್ಲ, ಹಾಗಾಗಿ ಉಳಿದಿದ್ದೆಲ್ಲ ಸೇರಿ ಸೃಷ್ಟಿಯ ಬಗ್ಗೆ, ಸೃಷ್ಟಿಕ್ರಿಯೆಯ ಬಗ್ಗೆ ಒಂದೆರಡು ಮಾತಾಡಿ ಆಮೇಲೆ ಮಾತು ನಿಲ್ಲಿಸ್ತೀನಿ. ಇನ್ನೊಂದು 3-4 ನಿಮಿಷ ಸಿಗಬಹುದಾ? ಮತ್ತೆ ಒಬ್ಬ ಕಲಾವಿದನ ದೃಷ್ಟಿಯ ಸೃಷ್ಟಿಕ್ರಿಯೆಗೂ ಒಬ್ಬ ವಿಜ್ಞಾನಿಯ ದೃಷ್ಟಿಯ ಸೃಷ್ಟಿಕ್ರಿಯೆಗೂ ಇರುವ ಅಂತರವನ್ನು ಈ ಕಾದಂಬರಿ ಶೋಧನೆ ಮಾಡುತ್ತೆ. ವಿಜ್ಞಾನಿ ಅಂತಿದ್ದ ಹಾಗೆ ಅವನು ವಿಜ್ಞಾನಿಯೇ ಆಗಬೇಕು ಅಂತೇನಿಲ್ಲ, ಯಾರು ಬೇಕಾದರೂ ಆಗ್ಬೋದು. ಯುಟಿಲಿಟೇರಿಯನ್ ವ್ಯೂ ಪಾಯಿಂಟ್ ಇರೋನಷ್ಟೇ. ಹಿಂದೆ ಒಬ್ಬರು ಜೋಗ ಜಲಪಾತದ ಮುಂದೆ ಒಬ್ಬರು ಇಂಜಿನಿಯರ್ ನಿಂತು ವಾಟ್ ಎ ವೇಸ್ಟ್ ಅಂದಿದ್ರು. ಅದು ಯುಟಿಲಿಟೇರಿಯನ್ ವ್ಯೂ ಪಾಯಿಂಟ್. ಓಕೆ. ಈ ಸೃಷ್ಟಿಕ್ರಿಯೆ ಅನ್ನೋದು ಇದೆಯಲ್ಲ, ಇದು ಬಹಳ ವಿಚಿತ್ರವಾದ್ರೆ ಇದಕ್ಕೆ ಸರಿಯಾದ ಪದ ಕೂಡ ಇಲ್ಲ. ಅಂದರೆ ನಾನು ಕಲೆಯ ಸೃಷ್ಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇದಕ್ಕೆ ಸರಿಯಾದ ಪದ ಇಲ್ಲ. ಇದಕ್ಕೆ ಒತ್ತಡ, ತಳಮಳ, ಉದ್ವಿಗ್ನತೆ ಅಂತ ಯಾವುದ್ಯಾವುದೋ ಪದದಲ್ಲಿ ಕರಿತೀವಿ. ಮತ್ತೆ ಅದಕ್ಕೆ ಆದ ಒಂದು ರಸಭಾವ ಅನ್ನೋದು ಕೂಡ ಇಲ್ಲ. ನೀವು 9 ಸ್ಥಾಯಿ ಭಾವಗಳು, 33 ಸಂಚಾರಿ ಭಾವಗಳನ್ನು ತಗೊಂಡ್ರೆ ಅಲ್ಲೆಲ್ಲೂ ಸೃಜನ ಕ್ರಿಯೆ ಒಂದು ರಸಭಾವ ಅಂತ ಅನಿಸ್ಕೊಳ್ಳೋದಿಲ್ಲ. ಅದು ಸೌಂದರ್ಯ ಶಾಸ್ತ್ರದ ದೃಷ್ಟಿಯಿಂದ ಸರಿಯಾಗಿದೆ. ಯಾಕೆಂದ್ರೆ ರಸಭಾವ ಅನ್ನೋದು ಕಲೆಯನ್ನು ಅನುಭವಿಸುವಲ್ಲಿ ಹುಟ್ಟುವಂಥದ್ದು.
ಸೃಷ್ಟಿ ಅದಕ್ಕಿಂತ ಒಂದು ಹೆಜ್ಜೆ ಮೇಲಿನ ಸೃಷ್ಟಿಕರ್ತ ಅನ್ವಯಿಸೋದು. ಹಾಗಾಗಿ ಅದಕ್ಕಿಲ್ಲ. ಇದಕ್ಕೆ ತಿನಂ ಶ್ರೀಕಂಠಯ್ಯನವರು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಬಹಳ ಚೆನ್ನಾಗಿ ಬರೀತಾರೆ, ಬಹಳ ಸೊಗಸಾಗಿ ಬರೀತಾರೆ. ಒಂದು ಬ್ರಹ್ಮ ಏನು ಮಾಡೋದನಂತೆ, ತನ್ನ 16 ಮಾನಸ ಪುತ್ರರಿಗೆ ಕಲೆಯನ್ನು ವಹಿಸ್ಕೊಟ್ನಂತೆ. ನೀವು ಇದು ನೋಡ್ಕೊಳ್ಳಿ ಅಂತ. ಅದರಲ್ಲಿ ಭರತನದು ನಾಟಕ ನಿರೂಪಣೆ, ಅದರಲ್ಲಿ ಒಬ್ಬ ಉಕ್ತಿಗರ್ಭ ಅನ್ನೋನಿಗೆ ಶಬ್ದ, ಅರ್ಥ, ಭಾಷೆ ಇವುಗಳ ಸೃಷ್ಟಿಕ್ರಿಯೆಯನ್ನು ವಹಿಸ್ಕೊಟ್ನಂತೆ. ಅವನ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಉಕ್ತಿಗರ್ಭ. ಉಕ್ತಿಯನ್ನ ಗರ್ಭದಲ್ಲಿ ಶೋಧನೆ ಮಾಡ್ತಾನ ಅವನು. ನಮ್ಮ ದುರಾದೃಷ್ಟಕ್ಕೆ ಭರತನ ರಸ ಸಿದ್ಧಾಂತ ಸಿಕ್ಕ ಹಾಗೆ ಉಕ್ತಿಗರ್ಭನ ಕೃತಿ ನಮಗೆ ಸಿಗಲೇ ಇಲ್ಲ. ಸೃಷ್ಟಿಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅದೇ ಮಿಸ್ಸಿಂಗ್ ಲಿಂಕ್. ಹಾಗಾಗಿ ನಮ್ಮ ಯಾವುದಾದ್ರೂ ಕಲೆಯಲ್ಲಿ ಸೃಷ್ಟಿಕ್ರಿಯೆಯೇ ಪ್ರಧಾನ ವಸ್ತುವಾಗಿದ್ದರೆ, ಕೇಂದ್ರ ವಸ್ತುವಾಗಿದ್ದರೆ, ಅದನ್ನ ನೇರವಾಗಿ ಅಲ್ಲ, ಅದನ್ನ ಪ್ರತೀಕ ರೂಪದಲ್ಲಿ ಮಾತ್ರ ಬರೀಕ್ ಸಾಧ್ಯ ಅಂತೆ, ಪ್ರತಿಫಲನ ರೂಪದಲ್ಲಿ. ಅಲಾವುದ್ದೀನ್ ಖಿಲ್ಜಿ ರಾಣಿ ಪದ್ಮಿನಿಯ ಮುಖ ನೋಡಿದ ಹಾಗೆ ನಾವು ಬರೆಯೋದಕ್ಕೆ ಸಾಧ್ಯ ಸೃಷ್ಟಿಕ್ರಿಯೆನ. ಈ ಜಲಪಾತ ಕಾದಂಬರಿ ಇದರ ಕೇಂದ್ರದಲ್ಲಿರೋದು ಸೃಷ್ಟಿಕ್ರಿಯೆ. ಹಾಗಾಗಿ ಇದು ಸಂಪೂರ್ಣವಾಗಿ ಪ್ರತೀಕ ಪ್ರಜ್ಞೆಯ ಕಾದಂಬರಿ. ಇದರಲ್ಲಿ ಬರುವ ಪ್ರತಿಯೊಂದು ಪ್ರತೀಕವೇ, ಮುಂಬಯಿ, ಕಸಾಯಿಖಾನೆ, ಜೋಗಜಾಲ, ಪ್ರತಿಯೊಂದು ಪ್ರತೀಕವೇ. ಹಾಗಾಗಿ ಈ ಕಾದಂಬರಿ ಬರಿಬೇಕಾದ್ರೆ ಭೈರಪ್ಪನವರು ಸಾಹಿತ್ಯ ಮತ್ತು ಪ್ರತೀಕ ಅಂತ ಇನ್ನೊಂದು ಕೃತಿ ಕೂಡ ಬರೆದಿದ್ದಾರೆ. ಅವೆರಡನ್ನ ಒಟ್ಟಿಗೆ ಓದಿದ್ರೆ ಅದೊಂದು ಅದ್ಭುತವಾದ ಅನುಭವ. ಅದು ನಾನು ಈ ಭಾಷಣಕ್ಕೋಸ್ಕರ ಅವೆರಡನ್ನ ಒಟ್ಟಿಗೆ ಓದಿದೆ, ತುಂಬ ಚೆನ್ನಾಗಿದೆ. ಟಾಲ್ಸ್ಟಾಯ್ ಅವರ ವಾಟ್ಸ್ ಆರ್ಟ್ ಅಂತ ಒಂದು ಕೃತಿ ಕೂಡ ಇದೆ, ಅದು ಕೂಡ ಒಂದು ಅದ್ಭುತವಾದ್ದೆ. ಮತ್ತು ಮಿಲಾನ್ ಕುಂದೇರನ್ನು ಕೂಡ ಇದಕ್ಕೆ ಸಂಬಂಧ ಹಾಗೆ. ಮಿಲಾನ್ ಕುಂದೇರ ಮತ್ತು ಎಸ್.ಎಲ್. ಭೈರಪ್ಪ ಒಂದೇ ಥರದ ಬರಹ ನನ್ನ ಓದಿಗೆ ದಕ್ಕಿರೋ ಹಾಗೆ. ಈ ಒಂದೇ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈ ಪ್ರತೀಕಗಳು ಹೇಗೆ ನಮಗೆ ಒಂದು ಆಶ್ಚರ್ಯವನ್ನು ಸೃಷ್ಟಿ ಮಾಡುತ್ತವೆ ಅನ್ನೋದಕ್ಕೆ, ಹೇಗೆ ಪರಿಣಾಮಕಾರಿ ಅನ್ನೋದಕ್ಕೆ. ಈ 175 ಪುಟಗಳ ಕಾದಂಬರಿ 174 ಪುಟಗಳ ತನಕ ನಿಮಗೆ ಒಂದು ಪ್ರತೀಕವನ್ನು ಕಟ್ಕೊಡುತ್ತೆ. ಏನದು? ಮುಂಬೈ ಸಹಜ ಜೀವನಕ್ಕೆ ಮತ್ತು ಕಲೆಯ ಸಹಜ ಅಭಿವ್ಯಕ್ತಿಗೆ ಅಡ್ಡ ಬರುತ್ತೆ ಅಂತ. ಆ ಪ್ರತೀಕವನ್ನ ಪಾತ್ರಗಳು ನಂಬುತ್ತವೆ, ಓದುವ ನಾವು ನಂಬ್ತೀವಿ. ಹಾಗಾಗಿ ಆ ಪಾತ್ರಗಳು ಏನು ಮಾಡುತ್ತವೆ? ಮುಂಬೈ ಬಿಟ್ಟು ಹಳ್ಳಿಗೆ ವಾಪಸ್ ಬರುತ್ತವೆ. ಆದರೆ ಅಲ್ಲೇನಾಗುತ್ತೆ, ಮುಂಬೈಲಿ ಹುಟ್ಟುವಷ್ಟು ಕಲೆ ಕೂಡ ಹಳ್ಳಿನಲ್ಲಿ ಹುಟ್ಟೋದಿಲ್ಲ. ಅವು ಮತ್ತೆ ವಾಪಸ್ಸು ಮುಂಬೈಗೆ ಹೋಗುತ್ತೆ. ಮುಂಬೈ ತನ್ನೆಲ್ಲ ಅಸ್ತವ್ಯಸ್ತೆ ಮಧ್ಯೆ ಕಸಾಯಿಖಾನೆಯನ್ನ ಕೇಂದ್ರದಲ್ಲಿ ಹೊಂದಿದ್ದು ಕಲೆಗೊಂದು ಸಣ್ಣ ದಾರಿ ಮಾಡಿಕೊಟ್ಟಿರುತ್ತೆ, ಒಂದು ಓಣಿ ಮಾಡಿಕೊಟ್ಟಿರುತ್ತೆ. ಹಳ್ಳಿ ಅದನ್ನು ಮಾಡಿಕೊಡೋದಿಲ್ಲ, ಅವರು ವಾಪಸ್ ಹೋಗ್ತಾರೆ. ಅಂದರೆ 175 ಪುಟಗಳ ಕಾದಂಬರಿಯಲ್ಲಿ 174 ಪುಟಗಳಲ್ಲಿ ತಾನು ಕಟ್ಟುವ ಒಂದು ಪ್ರತೀಕವನ್ನು ಕೊನೆಯ ಪುಟದಲ್ಲಿ ಕಾದಂಬರಿ ತಾನೇ ಒಡೆಯುತ್ತೆ. ಅದು ಸಾಹಿತ್ಯದಿಂದ ಮಾತ್ರ ಸಾಧ್ಯ ಆಗುವಂಥದ್ದು. ಅದರಲ್ಲಿ ಸಾಹಿತ್ಯಕ್ಕೆ ನಿಜಕ್ಕೂ ಒಳ್ಳೆಯದು ಕೆಟ್ಟದ್ದು, ನ್ಯಾಯ ಅನ್ಯಾಯ, ಸರಿ ತಪ್ಪು, ಈ ಜಡ್ಜ್ಮೆಂಟಲ್ ಬುದ್ಧಿಯ ಕಸರತ್ತು ಬೇಕಾಗಿಲ್ಲ. ಅದಕ್ಕೆ ಅದರ ಪರಿನೇ ಬೇರೆ. ನೀವು ವಾಲ್ಮೀಕಿಯನ್ನು ನೋಡಿದ್ರೆ ವಾಲ್ಮೀಕಿಗೆ ಆಳದಲ್ಲಿ ರಾಮನೂ ಒಂದೇ, ರಾವಣನೂ ಒಂದೇ. ಆ ಸ್ವತಂತ್ರವನ್ನು ಸಾಹಿತ್ಯ ಕೊಡುತ್ತೆ. ನನಗನ್ಸೋ ಮಟ್ಟಿಗೆ ಆ ಸ್ವತಂತ್ರಕ್ಕೋಸ್ಕರ ಭೈರಪ್ಪನವರು ತತ್ವಶಾಸ್ತ್ರದ ಮಾರ್ಗಕ್ಕಿಂತ ಸಾಹಿತ್ಯದ ಮಾರ್ಗವನ್ನು ಆಯ್ಕೊಂಡ್ರು. ಇಷ್ಟು ಸಾಕು. ನಾನು ಕೊಟ್ಟ ಅವಧಿಗಿಂತ ಜಾಸ್ತಿ ಮಾತಾಡಿದ್ದೀನಿ. ಮತ್ತು ನನ್ನನ್ನು ಇಲ್ಲಿ ಕರೆಸಿದ್ದಕ್ಕಾಗಿ ಶಶಾಂಕ್ ಪರಾಶರ್ ಮತ್ತು ಇತರ ಮಿತ್ರರಿಗೆ ವಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ತೆ.